11 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಎಸ್ಐಆರ್ ವಿಶೇಷ ಮತಪರಿಷ್ಕರಣೆ ಕರಡು ಪಟ್ಟಿ ಪ್ರಕಟವಾಗಿದ್ದು, ಒಟ್ಟು 3.67 ಕೋಟಿ ಮತದಾರರನ್ನು ಕೈಬಿಡಲಾಗಿದೆ. ಕೇಂದ್ರ ಚುನಾವಣಾ ಆಯೋಗವು ಒಟ್ಟು 11 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮತಪರಿಷ್ಕರಣೆ ಕರಡು ಪಟ್ಟಿ ಪ್ರಕಟಿಸಿದೆ. ಇದರಲ್ಲಿ ಹಿಂದೆ ಇದ್ದ 3.67 ಕೋಟಿ ಮತದಾರರನ್ನು ಕೈಬಿಡಲಾಗಿದೆ. ಸತ್ತಿದ್ದಾರೆ, ಜಾಗ ಬದಲಿಸಿದ್ದಾರೆ, ನಕಲಿಯಾಗಿದೆ ಎಂದಿತ್ಯಾದಿ ಕಾರಣಗಳನ್ನು ನೀಡಿ ಈ ಕೋಟಿ ಮತದಾರರ ಹೆಸರುಗಳನ್ನು ಕೈಬಿಡಲಾಗಿದೆ. ಕಳೆದ 10 ದಿನಗಳಲ್ಲಿ ಕೇಂದ್ರ ಚುನಾವಣಾ ಆಯೋಗವು ಪಶ್ಚಿಮ ಬಂಗಾಳ, ರಾಜಸ್ಥಾನ್, ಗೋವಾ, ಪಾಂಡಿಚೇರಿ, ಲಕ್ಷದ್ವೀಪ, ಗುಜರಾತ್, ತಮಿಳುನಾಡುಗಳ ಪರಿಷ್ಕೃತ ಮತದಾರರ ಕರಡು ಪಟ್ಟಿ ಪ್ರಕಟಿಸಿತ್ತು. ಈಗ ಮಧ್ಯಪ್ರದೇಶ್, ಛತ್ತೀಸ್ಗಢ, ಕೇರಳ ಹಾಗೂ ಅಂಡಮಾನ್ ನಿಕೋಬಾರ್ಗಳ ಪರಿಷ್ಕರಿತ ಮತದಾರರ ಕರಡು ಪಟ್ಟಿ ಪ್ರಕಟಿಸಿದೆ. ಉತ್ತರ ಪ್ರದೇಶದ ಕರಡು ಪಟ್ಟಿಯನ್ನು ಡಿಸೆಂಬರ್ 31ಕ್ಕೆ ಪ್ರಕಟಿಸುವುದಾಗಿ ಹೇಳಲಾಗಿದೆ. ಕರಡು ಪಟ್ಟಿಯಲ್ಲ, ಹೆಸರು ಇಲ್ಲದವರು ಇಲ್ಲವೇ ಹೆಸರು ನೀಗಿದ ಮಂದಿ ಅಲ್ಲೇ ಇದ್ದಲ್ಲಿ ಅವರ ಹೆಸರನ್ನು ನಿಯಮಾನುಸಾರ ಮತದಾರರ ಪಟ್ಟಿಗೆ ಸೇರಿಸಲು ಅವಕಾಶವಿದೆ. ಮೊದಲ ಹಂತದ ಬಿಹಾರದಲ್ಲಿ 65 ಲಕ್ಷ ಮತದಾರರನ್ನು ಕೈಬಿಡಲಾಗಿತ್ತು. ಈಗಿನ ಹಂತದಲ್ಲಿ 3.67 ಕೋಟಿ ಮತದಾರರನ್ನು ಕೈಬಿಡಲಾಗಿದೆ. ಈ ಬಗೆಗೆ ತಕರಾರು ಇದೆ. ಚುನಾವಣಾ ಆಯೋಗವು ಕೂಡ ತಕರಾರು ತಿಳಿಯಲು ಅರ್ಧ ತಿಂಗಳ ಕಾಲಾವಕಾಶ ನೀಡಿದೆ.